ಹಾಯ್ ಗೆಳೆಯರೇ, ನಿಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇದು ಕತ್ತಲೆಯ ಕೊನೆಯ ಬಾಗಿಲು ಕಥೆಯ ಮುಂದುವರಿದ ಭಾಗ. ಇದನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಕಥೆಗೆ ಬರೋಣ. ಕೊಠಡಿಯಲ್ಲಿದ್ದ ಮೌನ ಅಸಹಜವಾಗಿತ್ತು. ಅಭಿನವ್ ಕನ್ನಡಿಯ ಮುಂದೆ ನಿಂತಿದ್ದನು. ಅವನ ಉಸಿರಾಟ ವೇಗವಾಗಿತ್ತು. ಬೆವರಿನ ಹನಿಗಳು ನೆತ್ತಿಯಿಂದ ಜಾರುತ್ತಿದ್ದವು. ಅಜ್ಜನ ವಿಡಿಯೋದಲ್ಲಿ ಕೇಳಿದ ಕೊನೆಯ ಮಾತು ಅವನ ತಲೆಯಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುತ್ತಿತ್ತು. ನೀನು ಅಭಿನವ್ ಎಂದು ನಂಬಿರುವ ವ್ಯಕ್ತಿ ನಿಜವಾಗಿಯೂ ಅಭಿನವನೇ? ಆ ಪ್ರಶ್ನೆ ಅವನ ಮನಸ್ಸನ್ನು ಛಿದ್ರಗೊಳಿಸುತ್ತಿತ್ತು. ಡಾಕ್ಟರ್ ರಾಘವೇಂದ್ರ ನಿಧಾನವಾಗಿ ಅವನ ಬಳಿಗೆ ಬಂದರು. ಇನ್ನು ಸಮಯ ಬಂದಿದೆ. ಯಾವ ಸಮಯ? ಅಭಿನವ್ ಕೇಳಿದ. ಕೊನೆಯ ಸತ್ಯವನ್ನು ತಿಳಿಯುವ ಸಮಯ. ಡಾಕ್ಟರ್ ಅವನನ್ನು ಬಂಗಲೆಯ ನೆಲಮಾಳಿಗೆಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ರಹಸ್ಯ ಲಿಫ್ಟ್ ಇತ್ತು. ಲಿಫ್ಟ್ ಕೆಳಗೆ ಇಳಿಯುತ್ತಾ ಹೋಯಿತು. 1 ನಿಮಿಷ, 2 ನಿಮಿಷ, 3 ನಿಮಿಷ. ಅಂತಿಮವಾಗಿ ಬಾಗಿಲು ತೆರೆದಿತು. ಅಭಿನವ್ ಮುಂದೆ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದ. ಅದು ಒಂದು ಆಧುನಿಕ ಸಂಶೋಧನಾ ಕೇಂದ್ರದಂತಿತ್ತು. ಕಂಪ್ಯೂಟರ್ಗಳು, ಮಾನಿಟರ್ಗಳು, ಫೈಲ್ಗಳು ಮತ್ತು ಗೋಡೆಯ ತುಂಬಾ ಫೋಟೋಗಳು. ಆ ಎಲ್ಲ ಫೋಟೋಗಳಲ್ಲಿ ಒಂದೇ ವ್ಯಕ್ತಿ ಇದ್ದ. ಅವನು ಒಂದು ಗಾಜಿನ ಕೊಠಡಿಯ ಬಾಗಿಲಿನ ಮೇಲೆ ಬರೆಯಲಾಗಿತ್ತು, ಸಬ್ಜೆಕ್ಟ್ 17. ಅಭಿನವ್ ಒಳಗೆ ಹೋದ. ಅಲ್ಲಿ ಇದ್ದ ಕಡತಗಳನ್ನು ನೋಡಲು ಆರಂಭಿಸಿದ. ಮೊದಲ ಪುಟ, ಸಬ್ಜೆಕ್ಟ್ 17, ಮೆಮರಿ ರೀಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. 2ನೇ ಪುಟ, ಒರಿಜಿನಲ್ ಐಡೆಂಟಿಟಿ ಅನ್ನೋನ್. 3ನೇ ಪುಟ, ನ್ಯೂ ಐಡೆಂಟಿಟಿ ಕ್ರಿಯೇಟೆಡ್, ಅಭಿನವ್ SRC. ಅವನ ಕೈಯಿಂದ ಕಡತ ನೆಲಕ್ಕೆ ಬಿತ್ತು. ಇದು ಸುಳ್ಳು, ಡಾಕ್ಟರ್ ಉತ್ತರಿಸಿದರು. ಇಲ್ಲ, ನಾನು ಅಭಿನವ್. ಅದು ನಿನಗೆ ನೀಡಲಾದ ಹೆಸರು. ಏನು? ನಿನ್ನ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ಅಭಿನವ್ ಉಸಿರಾಡಲು ಕಷ್ಟಪಟ್ಟ. ಡಾಕ್ಟರ್ ವಿವರಿಸಲು ಆರಂಭಿಸಿದರು. 15 ವರ್ಷಗಳ ಹಿಂದೆ ಕಾಡಿನ ಅಂಚಿನಲ್ಲಿ ಒಂದು ಬಾಲಕ ಪತ್ತೆಯಾಗಿದ್ದ. ಅವನಿಗೆ ತನ್ನ ಬಗ್ಗೆ ಏನೂ ನೆನಪಿರಲಿಲ್ಲ. ಹೆಸರು ಇಲ್ಲ, ಕುಟುಂಬ ಇಲ್ಲ, ಹಿಂದಿನ ಜೀವನದ ಯಾವುದೇ ದಾಖಲೆ ಇಲ್ಲ. ಅವನ ಮೆದುಳಿಗೆ ಭೀಕರ ಆಘಾತವಾಗಿತ್ತು. ಅದೇ ಬಾಲಕ ಈಗ ಅಭಿನವ್ ಎಂದು ಕರೆಯಲ್ಪಡುತ್ತಿದ್ದ. ಅಜ್ಜ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅವರು ಮನೋವಿಜ್ಞಾನ ಮತ್ತು ನರಶಾಸ್ತ್ರದ ಅಧ್ಯಯನ ಮಾಡುತ್ತಿದ್ದರು. ಆ ಬಾಲಕನ ಸ್ಥಿತಿ ನೋಡಿ ಅವರು ಒಂದು ಪ್ರಯೋಗ ಆರಂಭಿಸಿದರು. ಅವನಿಗೆ ಹೊಸ ಜೀವನ ನೀಡಲು ನಿರ್ಧರಿಸಿದರು. ಹೊಸ ನೆನಪುಗಳು, ಹೊಸ ಕುಟುಂಬ, ಹೊಸ ಹೆಸರು, ಹೊಸ ವ್ಯಕ್ತಿತ್ವ. ಹೀಗೆ ಅಭಿನವ್ ಹುಟ್ಟಿದ. ಡಾಕ್ಟರ್ ಅವನ ಕಣ್ಣಲ್ಲಿ ನೋಡಿದರು. ಒಬ್ಬ ವ್ಯಕ್ತಿಯ ಎಲ್ಲ ನೆನಪುಗಳನ್ನು ಬದಲಿಸಿದರೆ ಅವನು ಇನ್ನೂ ಅದೇ ವ್ಯಕ್ತಿಯೇ. ಅಭಿನವ್ ಉತ್ತರಿಸಲಿಲ್ಲ. ನಿನಗೆ ಬಾಲ್ಯ ನೆನಪಿದೆಯಾ? ಹೌದು. ಅದು ನಿಜವಾಗಿಯೇ ನಡೆದಿತ್ತ? ಅಭಿನವ್ ಮೌನವಾಗಿದ್ದ. ಡಾಕ್ಟರ್ ಒಂದು ಕಂಪ್ಯೂಟರ್ ಆನ್ ಮಾಡಿದರು. ಅದರೊಳಗೆ 100 ವಿಡಿಯೋಗಳಿದ್ದವು. ಅವುಗಳಲ್ಲಿ ಬಾಲಕನಿಗೆ ಹೊಸ ನೆನಪುಗಳನ್ನು ಕಲಿಸಲಾಗುತ್ತಿತ್ತು. ಇವರು ನಿನ್ನ ತಂದೆ, ಇದು ನಿನ್ನ ಮನೆ, ನಿನ್ನ ಹೆಸರು ಅಭಿನವ್, ಇದು ನಿನ್ನ ಜೀವನ. ಪ್ರತಿದಿನ, ಪ್ರತಿ ವಾರ, ಪ್ರತಿ ಮಾಸ, ವರ್ಷಗಳ ಕಾಲ ಅದೇ ಕಥೆಯನ್ನು ಮತ್ತೆ ಮತ್ತೆ ಹೇಳಲಾಗಿತ್ತು. ಕೊನೆಗೆ ಬಾಲಕ ಅದನ್ನು ಸತ್ಯ ಎಂದು ನಂಬಿದ್ದ. ಅಭಿನವ್ ತನ್ನ ತಲೆಯನ್ನು ಹಿಡಿದುಕೊಂಡ. ಅವನ ನೆನಪುಗಳು ಈಗ ಅನುಮಾನಾಸ್ಪದವಾಗಿದ್ದವು. ಅವನ ಶಾಲೆ ನಿಜವೇ? ಅವನ ಸ್ನೇಹಿತರು ನಿಜವೇ? ಅವನ ತಂದೆ ತಾಯಿ ನಿಜವೇ? ಅಥವಾ ಎಲ್ಲವೂ ನಿರ್ಮಿತವೇ? ಹಠಾತ್ತನೆ ಅವನ ಮನಸ್ಸಿನಲ್ಲಿ ಪರಿಚಿತ ಧ್ವನಿ ಕೇಳಿಸಿತು. ಈಗ ಅರ್ಥವಾಗ್ತಿದೆಯಾ? ಆರ್ಯ, ನೀನು ಯಾರು? ನಾನೇ ಮೂಲ ವ್ಯಕ್ತಿ. ಏನು? ಅಭಿನವ್ ಒಂದು ಕಥೆ. ಇಲ್ಲ, ಅವರು ನಿನ್ನೊಳಗೆ ಹೊಸ ವ್ಯಕ್ತಿಯನ್ನು ಸೃಷ್ಟಿಸಿದರು. ಒಂದು ಹಳೆಯ ವಿಡಿಯೋ ಫೈಲ್ ಇತ್ತು. ದಿನಾಂಕ 15 ವರ್ಷಗಳ ಹಿಂದೆ. ಅಭಿನವ್ ಅದನ್ನು ಚಾಲನೆ ಮಾಡಿದ. ಸ್ಕ್ರೀನ್ ಮೇಲೆ 12 ವರ್ಷದ ಹುಡುಗನೊಬ್ಬ ಕಾಣಿಸಿಕೊಂಡ. ಅವನಿಗೆ ಒಂದು ಸಾಧಾರಣ ಕಣ್ಣುಗಳಲ್ಲಿ ಭಯ. ಇದು ಅಂತಿಮ ಚಿಕಿತ್ಸಾ. ಕ್ಯಾಮೆರಾ ಕಡೆ ನೋಡಿದ. ಏನು ಮಾಡುತ್ತದೆ? ನನ್ನ ಹೆಸರು ಆರ್ಯ. ನಿನ್ನ ಉಳಿದ ನೆನಪುಗಳನ್ನು ದೇಹ ಸ್ಥಾಪಿಸಬಹುದು. ಹುಡುಗ ಅಥವಾ
ಅಥವಾ ಅವರು ನನ್ನ ನೆನಪುಗಳನ್ನು ಅಳಿಸಲು ಪ್ರಯತ್ನಿಸಬಹುದು. ಅದೇ ಯಾರು ಎಂಬುದನ್ನು ಮರೆಸಲು ಕನಸಿನಲ್ಲಿ ವಿಚಿತ್ರ ಸ್ಥಳವೊಂದರಲ್ಲಿ ನನಗೆ ಭಯವಾಗುತ್ತಿದೆ. ಒಂದು ಬದಿಯಲ್ಲಿ ಹುಡುಗ ಅಳುತ್ತಾ ಹೇಳಿದ, ಇನ್ನೊಂದು ಬದಿಯಲ್ಲಿ ಯಾರು ಈ ವಿಡಿಯೋ ನೋಡಿದರೆ ಮುಖ ದಯವಿಟ್ಟು ನನ್ನ ಮರೆತ ಕಣ್ಣುಗಳು. ನಾನು ನಾನು ನಿಜವಾಗಿ ಯಾಕೆ ಬದುಕಬೇಕು? ವಿಡಿಯೋ ಅಭಿನವ್ ಉತ್ತರಿಸಿದ. ಅಭಿನವ್ ನೆಲದ ಮೇಲೆ ನಾನು ಈ ಜೀವನವನ ಕಣ್ಣಲ್ಲಿ ನೀರು ತುಂಬಿತ್ತು. ಆ ಜೀವನ ನನ್ನಲ್ಲಿ ಕೇಳಿಕೊಂಡ. ಆದರೂ ನಾನು ಯಾರ ನೆನಪು, ಯಾವ ಉತ್ತರವೂ ಇರಲಿಲ್ಲ. ಆದರೂ ಅವು ನನ್ನ ಅನುಭವ. ಬೆಳಿಗ್ಗೆ ಡಾಕ್ಟರ್ ಎದುರು ಕುಳಿತಿದ್ದ. ನಿನ್ನ ನಿರ್ಧಾರ? ಅಭಿನವ್ ಕಣ್ಣು ಮುಚ್ಚಿದ. ಸ್ವಲ್ಪ ಸಮಯದ ನಂತರ ಅವನು ಹೇಳಿದ, ನಾನು ಸತ್ಯ ತಿಳಿಯಲು ಬಯಸುವುದಿಲ್ಲ. ಡಾಕ್ಟರ್ ಬೆಚ್ಚಿಬಿದ್ದರು. ಏನು? ನಾನು ಯಾರು ಎಂಬುದಕ್ಕಿಂತ ನಾನು ಹೇಗೆ ಬದುಕಿದ್ದೇನೆ ಎಂಬುದು ಮುಖ್ಯ. ಡಾಕ್ಟರ್ ಮಂದಹಾಸ ಬೀರಿದರು. ಅದೇ ಉತ್ತರವನ್ನು ನಾವು ನಿರೀಕ್ಷಿಸಿದ್ದೆವು. ಏನು? ಡಾಕ್ಟರ್ ಮಿಜಿಂದ ಮತ್ತೊಂದು ಕಡತ ತೆಗೆದರು. ಅದರ ಮೇಲೆ ಬರೆಯಲಾಗಿತ್ತು, ಸಬ್ಜೆಕ್ಟ್ 18. ಅದರೊಳಗಿನ ಫೋಟೋ ನೋಡಿ ಅಭಿನವ್ ಸ್ತಬ್ಧನಾದ. ಅದು ಅವನೇ, ಆದರೆ ಬೇರೆ ಜೀವನದಲ್ಲಿ, ಬೇರೆ ಹೆಸರು, ಬೇರೆ ಕುಟುಂಬ. ಡಾಕ್ಟರ್ ಹೇಳಿದರು, ನೀನು ಮೊದಲ ಪ್ರಯೋಗವಲ್ಲ. ಏನು? ಸಬ್ಜೆಕ್ಟ್ 17 ಯಶಸ್ವಿಯಾದ ನಂತರ ನಾವು ಇನ್ನೂ ಅನೇಕರ ಮೇಲೆ ಇದೇ ಪ್ರಯೋಗ ಮಾಡಿದ್ದೇವೆ. ಅಂದರೆ ಜಗತ್ತಿನಲ್ಲಿ ತಮ್ಮನ್ನು ತಾವು ಎಂದು ನಂಬಿರುವ ಹಲವರು ನಿಜವಾಗಿ ಬೇರೆ ಯಾರೋ ಆಗಿರಬಹುದು. ಅಭಿನವ್ ಆ ಪ್ರಯೋಗಾಲಯದಿಂದ ಹೊರಬಂದ. ಸೂರ್ಯೋದಯವಾಗುತ್ತಿತ್ತು. ಹೊಸ ದಿನ ಆರಂಭವಾಗಿತ್ತು. ಆದರೆ ಅವನಿಗೆ ಒಂದೇ ಪ್ರಶ್ನೆ ಉಳಿದಿತ್ತು. ನಾನು ನಿಜವಾಗಿಯೂ ಅಭಿನವ್ನ? ಅಥವಾ ಅಭಿನವ್ ಎಂಬ ವ್ಯಕ್ತಿ ಎಂದಿಗೂ ಅಸ್ತಿತ್ವದಲ್ಲೇ ಇರಲಿಲ್ಲವೇ? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಬಹುಶಃ ಎಂದಿಗೂ ಸಿಗಲೂ ಇಲ್ಲ. ಯಾಕೆಂದರೆ ಕೆಲವೊಮ್ಮೆ ಅತ್ಯಂತ ಭಯಾನಕ ರಹಸ್ಯಗಳು ಕೊಲೆಗಾರರ ಬಗ್ಗೆ ಇರುವುದಿಲ್ಲ. ಅವು ನಮ್ಮ ಬಗ್ಗೆ ಇರುತ್ತವೆ. ನಾವು ಯಾರು ಎಂಬುದರ ಬಗ್ಗೆ. ಮತ್ತು ಒಂದು ದಿನ ಕನ್ನಡಿಯ ಮುಂದೆ ನಿಂತು ನಾನು ನಿಜವಾಗಿಯೂ ನಾನುನಾ ಎಂದು ಕೇಳಿಕೊಂಡರೆ ಬಹುಶಃ ಉತ್ತರ ಕೇಳಲು ನಾವು ಸಿದ್ಧರಾಗಿರುವುದಿಲ್ಲ.